ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ನಾವು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಪಡ್ತಾ ಇರ್ತೀವಿ, ಶ್ರಮ ವಹಿಸಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಆದರೆ ಆ ಕೆಲಸಗಳು ಆಗ್ತಾ ಇರೋದಿಲ್ಲ. ಆಗ ನಾವೇನು ಮಾಡ್ತೀವಿ, ಕೆಲವೊಂದು ಪರಿಹಾರಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ನೀವು ಮಾಡಿದಂಥ ಪರಿಹಾರಗಳ ಮೇಲೆ ನಿಮಗೇನೆ ನಂಬಿಕೆ ಇರೋದಿಲ್ಲ, ಮತ್ತು ಅದು ಕೆಲಸವನ್ನು ಕೂಡ ಮಾಡೋದಿಲ್ಲ, ಯಾವುದೇ ರೀತಿಯ ರಿಸಲ್ಟನ್ನು ಕೊಟ್ಟಿರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಏನೇ ಒಂದು ಮಾಡಬೇಕಾದ್ರೂ ಕೂಡ ದೈಹಿಕ ಶ್ರಮ ಮಾತ್ರ ಸಾಕಾಗೋದಿಲ್ಲ, ನಿಮ್ಮ ಮಾನಸಿಕ ಸ್ಥಿತಿಯೂ ಕೂಡ ಸರಿಯಾಗಿರಬೇಕು. ಹೌದು, ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ನೀವು ಏನೇ ಒಂದು ಕೆಲಸಗಳನ್ನು ಮಾಡಿದಾಗ, ನೆಗೆಟಿವ್ ಆಗಿ ನೀವು ಆಲೋಚನೆಗಳನ್ನು ಮಾಡಿದಾಗ ಆ ಕೆಲಸ ಯಾವುದೇ ಒಂದು ಫಲವನ್ನು ಕೊಡೋದಿಲ್ಲ. ನೀವು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಅಲ್ಲಿ ಇಲ್ಲಿ ನೋಡಿ ಮಾಡಿರ್ತೀರ, ಆದರೆ ಆಮೇಲೆ ಏನು ಮಾಡ್ತೀರಾ, ನನಗೆ ಯಾಕೋ ಯಾವ ಪರಿಹಾರನೂ ಕೆಲಸ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಅದು ಫಲ ಕೊಟ್ಟಿದೆ, ನನಗೆ ಯಾವುದೇ ರೀತಿಯ ಫಲವನ್ನು ಕೊಟ್ಟಿಲ್ಲ, ನಾನೇನು ಮಾಡಿದ್ರೂ ಕೂಡ ಮುಂದೆ ಆ ಒಂದು ಪರಿಹಾರ ಫಲವನ್ನು ನೀಡೋದಿಲ್ಲ ಅಂತ ನೀವು ಅದನ್ನು ಮಾಡಬೇಕಾದ್ರೇ ಅದ್ರ ಮೇಲೆ ಒಂದು ಅಪನಂಬಿಕೆಯಿಂದ ಮಾಡಿರ್ತೀರ. ಮಾಡಿದ ಮೇಲೆ ಅದ್ರ ಬಗ್ಗೆನೇ ನೀವು ಚಿಂತೆ ಮಾಡ್ತಿರ್ತೀರ, ಫಲ ಯಾವಾಗ ಸಿಗುತ್ತೆ, ಎಷ್ಟು ದಿವಸದಲ್ಲಿ ಸಿಗುತ್ತೆ, ಇದು ಆಗುತ್ತಾ ಇಲ್ವಾ, ಈ ರೀತಿಯಾಗಿ ಮನಸ್ಸಿನಲ್ಲಿ ಆಲೋಚನೆಗಳು ಯಾವಾಗ ಬರುತ್ತೋ ಆವಾಗ ನೀವು ಯಾವುದೇ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಅದು ಫಲವನ್ನು ಕೊಡೋದಿಲ್ಲ. ಅದಕ್ಕಾಗಿಯೇ ಇವತ್ತಿನ ದಿವಸ 3 ದಾರದಿಂದ ಮಾಡ್ಬೋದಾದಂತಹ ಒಂದು ಪರಿಣಾಮಕಾರಿಯಾದಂಥ ಒಂದು ಪರಿಹಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಇದನ್ನು ಮಾಡಬೇಕು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಅರ್ಧಂಬರ್ಧ ವಿಡಿಯೋ ನೋಡಿ ಅರ್ಧಂಬರ್ಧ ಮಾಹಿತಿಗಳನ್ನು ತಗೊಂಡು ಯಾವುದನ್ನು ಕೂಡ ನೀವು ಪ್ರಯತ್ನವನ್ನು ಪಡೋದಕ್ಕೆ ಹೋಗಬೇಡಿ, ಆವಾಗ ಅದು ಖಂಡಿತ ಫಲವನ್ನು ನೀಡೋದಿಲ್ಲ. ಆದ್ದರಿಂದ ನಿಮಗೆ ಸಮಯ ಇದ್ದರೆ ಮಾತ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಏನು ಮಾಡಬೇಕಂತ ಹೇಳಿದ್ರೆ, ನೀವು 3 ದಾರಗಳನ್ನು ತೆಗೆದುಕೊಳ್ಬೇಕು. ಮೊದಲನೇದಾಗಿ ಬಿಳಿಯ ದಾರ, ಎರಡನೆಯದು ಹಳದಿ ದಾರ, ಹಾಗೆ ಕೆಂಪು ದಾರ. ಇದು ಎಷ್ಟು ದಪ್ಪ ಇದ್ರೂ ಪರವಾಗಿಲ್ಲ, ಸಣ್ಣ ಇದ್ರೂ ಪರವಾಗಿಲ್ಲ, ಇಷ್ಟೇ ದಪ್ಪದ್ದು ಇದೇ ರೀತಿ ದಾರ ಬೇಕು ಅಂತ ಏನೂ ಇಲ್ಲ, ಯಾವ ಸೈಜ್ದು ಆದರೂ ಕೂಡ ಪರವಾಗಿಲ್ಲ. ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಯಾವುದೇ ಈ ಕಲರ್ ದಾರಗಳು ಇಲ್ಲ ಅಂತ ಹೇಳಿದ್ರೆ, ನೀವು ಬಿಳಿ ದಾರ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಆ ಬಿಳಿ ದಾರಕ್ಕೇ ಸ್ವಲ್ಪ ಒದ್ದೆಯನ್ನು ಮಾಡಿಕೊಂಡು ಅರಿಶಿನವನ್ನು ಹಚ್ಚಿ ಅದನ್ನು ಹಳದಿ ದಾರ ಮಾಡಿ ಇಟ್ಕೋಬೇಕು. ಅದೇ ರೀತಿ ಕೆಂಪು ದಾರ ಬೇಕಂತ ಹೇಳಿದ್ರೆ ನೀವು ಫುಡ್ ಕಲರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪೇಂಟ್ ಆಗಿರ್ಬೋದು, ಯಾವುದನ್ನಾದರೂ ಕೂಡ ಅದಕ್ಕೆ ಹಚ್ಚಿಬಿಟ್ಟು ಅದನ್ನು ಕೆಂಪು ಬಣ್ಣ ಮಾಡಿ ಇಟ್ಕೊಳ್ಬೋದು. ಈ ರೀತಿಯಾಗಿ 3 ಬಣ್ಣದ ದಾರಗಳನ್ನು ನೀವು ಸಿದ್ಧಪಡಿಸಿ ಇಟ್ಕೋಬೇಕಾಗತ್ತೆ. ಆನಂತರ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಬಿಳಿ ಬಣ್ಣದ ದಾರವನ್ನು ತೆಗೆದುಕೊಂಡು ಈ ರೀತಿಯಾಗಿ ಈ ಹೆಬ್ಬೆರಳಿನ ತುದಿಯಿಂದ ಈ ಕಿರುಬೆರಳೇನಿದೆ ಆ ತುದಿವರೆಗೂ ಕೂಡ ಅದನ್ನು ಸುತ್ತ ಹಾಕಬೇಕು. ಸುತ್ತ ಹಾಕಿ ಗಂಟು ಕಟ್ಟಿ ಕಟ್ ಮಾಡಿಬಿಡಬೇಕು. ಈ ರೀತಿಯಾಗಿ ನೀವು ಸುತ್ತ ಹಾಕಿ ಕಟ್ಟಿ ಆದಮೇಲೆ ಏನು ಮಾಡಬೇಕು, 2 ಕೈಗಳಿಂದ ಅದನ್ನು ಮುಚ್ಚಿಟ್ಕೋಬೇಕು. ಅಂದರೆ ಆ ದಾರ ಇರುವಂಥ ಕೈ ಮೇಲೆ ಇನ್ನೊಂದು ಕೈಯನ್ನು ಅದ್ರ ಮೇಲೆ ಇಟ್ಕೋಬೇಕು. ಆನಂತರ ಏನು ಮಾಡಬೇಕಂತ ಹೇಳಿದ್ರೆ, ನಿಮಗೆ ಇರುವಂಥ ಸಮಸ್ಯೆಗಳು ಏನಿದೆ, ಅದೇ ರೀತಿ ನಿಮಗೆ ಆಸೆಗಳೇನಿದೆ, ಆ ಆಸೆ ಯಾವುದು ನಿಮಗೆ ಈಡೇರ್ತಾ ಇಲ್ಲ ಅದನ್ನೆಲ್ಲ ನೀವು ಕಲ್ಪನೆ ಮಾಡ್ಕೋಬೇಕು. ಅಂದರೆ ಅದನ್ನೆಲ್ಲ ನೀವು ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ನೀವು ಅದನ್ನೆಲ್ಲ ನೆನೆಸ್ಕೋಬೇಕು. ಅದೇ ರೀತಿ ನಿಮಗೆ ಯಾವ ವಿಷಯ ಜಾಸ್ತಿ ನಿಮಗೆ ದುಃಖವನ್ನು ಕೊಡ್ತಾ ಇದೆ, ನೋವನ್ನು ಉಂಟು ಮಾಡ್ತಾ ಇದೆ, ಯಾವ ಕೆಲಸ ನೀವು ಆಗಬೇಕು ಅಂತ ಅಂದ್ಕೊಂಡು ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾನೇ ಇಲ್ಲ, ಅದನ್ನೆಲ್ಲ ಕೂಡ ನೀವು ಕಣ್ಣು ಮುಚ್ಚಿ ಅದನ್ನೆಲ್ಲ ಕೂಡ ನೆನೆಸ್ಕೋಬೇಕು. ನೆನೆಸ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ನಾನು ಇವಾಗ ಅಂದ್ಕೊಂಡಂಥ ಎಲ್ಲ ವಿಷಯಗಳು, ಅಂದರೆ ನನಗಿರೋಂಥ ನೋವುಗಳಾಗಿರ್ಬೋದು, ನನ್ನ ಸಮಸ್ಯೆಗಳು ಎಲ್ಲವೂ ಕೂಡ ಈ ಬಿಳಿಯ ದಾರದಲ್ಲಿ ಈ ಸಮಯದಲ್ಲಿ ಬಂದಿಯಾಗಿದೆ, ನನ್ನ ಎಲ್ಲ ಸಮಸ್ಯೆಗಳನ್ನು ಈ ದಾರ ತೆಗೆದುಕೊಂಡಿದೆ ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ಆ ಒಂದು ದಾರನ ತೆಗೆದು ಪಕ್ಕದಲ್ಲಿ ಇಡಬೇಕು. ನೀವು ಈ ರೀತಿ ಮಾಡೋ ಸಮಯದಲ್ಲಿ ಬೇರೆ ಯಾವುದೇ ಆಲೋಚನೆಗಳು ಬರಬಾರ್ದು. ನೀವು ಏನು ವಿಷಯಕ್ಕೆ ಮಾಡ್ತಾ ಇರ್ತೀರ ಅದು ಮಾತ್ರ ಆ ಸಮಯದಲ್ಲಿ ಬರಬೇಕು. ಅದೇ ರೀತಿ ಎರಡನೆಯದು ಹಳದಿ ದಾರವನ್ನು ತೆಗೆದುಕೊಂಡು ಅದನ್ನು ಕೂಡ ಅದೇ ರೀತಿ ಹೆಬ್ಬೆರಳಿನಿಂದ ಕಿರುಬೆರಳಿನ ತನಕ ಅದನ್ನು ಒಂದು ಸುತ್ತ ಹಾಕಿಬಿಟ್ಟು ಮತ್ತೆ ಅದೇ ರೀತಿ ಅದರ ಮೇಲೆ ಇನ್ನೊಂದು ಕೈಯನ್ನು ಇಟ್ಕೊಂಡು ಏನು ಮಾಡಬೇಕಂತ ಹೇಳಿದ್ರೆ, ಜೀವನದಲ್ಲಿ ನನಗೆ ಏನು ಬೇಕೋ, ಈ ಸಮಯದಲ್ಲಿ ನನಗೆ ಏನು ಅವಶ್ಯಕತೆ ಇದೆಯೋ ನನಗೆ ಅದೆಲ್ಲವೂ ಕೂಡ ಸಿಗ್ತಾ ಇದೆ, ನನ್ನ ಇಚ್ಛೆಗೆ ಅನುಸಾರವಾಗಿಯೇ ನನ್ನ ಜೀವನ ಈಗ ನಡೀತಾ ಇದೆ, ಈ ರೀತಿ ಹೇಳಿಕೊಂಡು ಆ ದಾರವನ್ನು ಪಕ್ಕದಲ್ಲೇ ಇಡಬೇಕು. ಮತ್ತು 3ನೇದಾಗಿ
ಆ ಕೆಂಪು ಬಣ್ಣದ ದಾರವನ್ನು ಕೂಡ ಅದೇ ರೀತಿ ನೀವು ಬೆರಳಿಗೆ ಸುತ್ತಕೊಂಡು ಇನ್ನೊಂದು ಕೈಯಿಂದ ಅದನ್ನು ಈ ರೀತಿ ಮುಚ್ಚಿಡ್ಕೊಂಡು ಏನು ಹೇಳಬೇಕಂತ ಹೇಳಿದ್ರೆ, ನೀವು ಆ ಒಂದು ಸಮಯದಲ್ಲಿ ಪರಮೇಶ್ವರನನ್ನು ಅಂದರೆ ಈಶ್ವರನನ್ನು ಕಣ್ಮುಚ್ಚಿ ನೆನೆಸ್ಕೋಬೇಕು. ಅದನ್ನು ನೆನೆಸ್ಕೊಂಡು ನೀವೇನು ಹೇಳಬೇಕಂದ್ರೆ, ನಾನು ಸಂಪೂರ್ಣವಾಗಿ ನಿನ್ನ ಮೇಲೆ ಭರವಸೆಯನ್ನು ಇಟ್ಟಿದ್ದೀನಿ, ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ, ನಾನು ಪೂರ್ತಿಯಾಗಿ ನಿಮಗೆ ಶರಣಾಗತಿ ಆಗಿದ್ದೀನಿ, ಎಲ್ಲವನ್ನು ಕೂಡ ನಾನು ನಿಮಗೆ ಒಪ್ಪಿಸಿಬಿಟ್ಟಿದ್ದೀನಿ ಅಂತ ಹೇಳಿ ಆ 3ನೇ ದಾರವನ್ನು ಕೂಡ ತೆಗೆದು ಪಕ್ಕಕ್ಕಿಡಬೇಕು. ಆ ನಂತರ ಏನು ಮಾಡಬೇಕಂತ ಹೇಳಿದ್ರೆ, ಈ 3 ದಾರವನ್ನು ಸೇರಿಸಿ ಅದರ ತುದಿನಲ್ಲಿ ಒಂದು ಗಂಟನ್ನು ಹಾಕಬೇಕು. ಗಂಟನ್ನು ಹಾಕಿದ ನಂತರ 3 ದಾರಗಳನ್ನು ಸೇರಿಸಿ ನಾವು ಜಡೆಯನ್ನು ಯಾವ ರೀತಿ ಹೆಣಿತೀವಿ ಆ ರೀತಿಯಾಗಿ ಈ ರೀತಿ ಜಡೆಯ ರೀತಿಯಲ್ಲಿ ಅದನ್ನು ಪೂರ್ತಿಯಾಗಿ ಹೆಣೆದ್ಬಿಟ್ಟು ಆ ತುದಿಯಲ್ಲಿ ಒಂದು ಗಂಟನ್ನು ಹಾಕಬೇಕು. ಈ ರೀತಿ ಹಾಕಿದ ನಂತರ ಏನು ಮಾಡಬೇಕಂತ ಹೇಳಿದ್ರೆ, ನೀವೇನು ಮಾಡಬೇಕಂತ ಹೇಳಿದ್ರೆ, ಈ ಒಂದು ತಪ್ಪನ್ನು ಈ ಸಮಯದಲ್ಲಿ ಮಾಡಬಾರ್ದು. ಈ ರೀತಿಯೆಲ್ಲ ಮಾಡಿದ ನಂತರ ಇದು ನಾನು ಮಾಡಿದ್ದು ಸರಿಯಾಗಿದೆಯಾ ಇಲ್ವಾ, ಇದು ನನಗೆ ಫಲ ಕೊಡುತ್ತಾ ಇಲ್ವಾ, ಇದು ನಿಜಕ್ಕೂ ಇದು ಕೆಲಸ ಮಾಡುತ್ತಾ, ನನಗಿದರಿಂದ ಒಳ್ಳೆಯದಾಗುತ್ತಾ, ಇದು ಫಲ ಕೊಡುತ್ತಾ, ಇಂಥ ಆಲೋಚನೆಗಳು ತಲೆಯಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು. ಅಂದರೆ ನಿಮಗೆ ಆ ಒಂದು ಡೌಟ್ ಏನಿದೆ ಅದು ಬರಬಾರ್ದು. ನೀವು ಸಂಪೂರ್ಣವಾಗಿ ನಂಬಿಕೆ ಇದ್ದರೆ ಮಾತ್ರ ಇದನ್ನು ಮಾಡಬೇಕು. ನೀವು ಇದನ್ನು ಗಂಟು ಕಟ್ಟಿದ ನಂತರ ಏನಾದರೂ ಈ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ನೆಗೆಟಿವ್ ಆಗಿ ಬಂತು, ಆಗುತ್ತಾ ಇಲ್ವಾ, ಈ ರೀತಿ ಏನಾದರೂ ಬಂತು ಅಂತ ಹೇಳಿದ್ರೆ ಖಂಡಿತ ಅದು ನಿಮಗೆ ಆ ಫಲವನ್ನು ಕೊಡೋದಿಲ್ಲ. ಅದೇ ರೀತಿ ನೀವು ಆ ರಿಸಲ್ಟ್ಗೋಸ್ಕರ ಕಾಯಬಾರ್ದು. ಅಂದರೆ ಇವಾಗ ನಾನು ಮಾಡಿದೆ, ಇದನ್ನು ಈ ರೀತಿ ಮಾಡಿದ್ದೀನಿ, ಎಷ್ಟು ದಿವಸದಲ್ಲಿ ನನಗೆ ರಿಸಲ್ಟ್ ಬರುತ್ತೆ, ಎಷ್ಟು ದಿವಸದಲ್ಲಿ ಇದು ಫಲ ಕೊಡುತ್ತೆ, ಈ ರೀತಿಯೆಲ್ಲ ನೀವು ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡಿದ್ರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಫಲವನ್ನು ಕೊಡೋದಿಲ್ಲ. ಆ ನಂತರ ನೀವು ಗಂಟು ಕಟ್ಟಿದಂಥ ಈ ದಾರವನ್ನು, ಅಂದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಈ ರೀತಿ ಗಂಟು ಕಟ್ಟಿಬಿಟ್ಟಿರ್ತೀರ ನೀವು. ಅದೇ ರೀತಿ ಆ ಪರಮೇಶ್ವರನಿಗೆ ಹಾಗೆ ಈ ಯೂನಿವರ್ಸ್ಗೆ ಅದನ್ನು ಒಪ್ಪಿಸ್ಬಿಟ್ಟಿರ್ತೀರ. ಇನ್ನು ಈ ಸಮಸ್ಯೆ ಎಲ್ಲ ನಂದಲ್ಲ ನಿಂದು ಅಂತ ನೀವು ಗಂಟು ಕಟ್ಟಿ ಆ ದೇವ್ರಿಗೆ ನೀವು ಇದನ್ನು ಒಪ್ಪಿಸ್ಬಿಟ್ಟಿರ್ತೀರ. ಆಮೇಲೆ ಏನು ಮಾಡಬೇಕಂತ ಹೇಳಿದ್ರೆ, ಇದನ್ನು ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇದನ್ನು 24 ಗಂಟೆಗಳ ಕಾಲ ಬಚ್ಚಿಟ್ಬಿಡಬೇಕು. ಯಾರ ಕೈಗೂ ಸಿಗದೇ ಇರೋ ರೀತಿ ಒಂದು ಜಾಗದಲ್ಲಿ ಬಚ್ಚಿಟ್ಬಿಡಬೇಕು. 24 ಗಂಟೆಗಳು ಕಳೆದ ನಂತರದಲ್ಲಿ ನೀವು ಆ ದಾರವನ್ನು ಮತ್ತೆ ಎತ್ಕೊಳ್ಬೇಕು. ಎತ್ಕೊಂಡು ಏನು ಮಾಡಬೇಕಂದ್ರೆ, ಅದನ್ನು ಈ ಯೂನಿವರ್ಸ್ಗೆ ನೀವು ಅದನ್ನು ಒಪ್ಪಿಸ್ಬಿಡ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೇಲಿ ಯಾವುದೋ ಒಂದು ಪಾಟ್ ಇತ್ತು ಅಂದರೆ ಅದನ್ನು ಸ್ವಲ್ಪ ಹಳ್ಳ ಮಾಡಿಬಿಟ್ಟು ಆ ಪಾಟ್ ಒಳಗಡೆ, ಆ ಮಣ್ಣು ಒಳಗಡೆ ಅದನ್ನು ಹೂತಿಟ್ಬಿಡ್ಬೋದು. ಅಥವಾ ಯಾವುದಾದ್ರೂ ಹರಿಯೋ ನೀರಿಗೆ ಅದನ್ನು ಬಿಡ್ಬೋದು. ಅಥವಾ ಒಂದು ತಟ್ಟೆನಲ್ಲಿ ಕರ್ಪೂರವನ್ನು ಹಚ್ಚಿಬಿಟ್ಟು ಆ ಕರ್ಪೂರದೊಳಗಡೆ ಈ ದಾರವನ್ನು ಹಾಕಿ ಅದನ್ನು ಹಚ್ಬಿಡ್ಬೋದು. ಅದನ್ನು ಹಚ್ಚಿ ಅದನ್ನೆಲ್ಲ ಪೂರ್ತಿ ಸುಟ್ಟ ನಂತರ ಆ ಬೂದಿ ಏನಿದೆ ಅದನ್ನು ಉಫ್ ಅಂತ ಊದಿ ಗಾಳಿಗೆ ಅದನ್ನು ಬಿಟ್ಬಿಡಬೇಕು. ಅಂದರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸಮಸ್ಯೆಗಳನ್ನೆಲ್ಲ ಇದರಲ್ಲಿ ಗಂಟು ಕಟ್ಟಿ ಅದನ್ನು ಸುಟ್ಟುಬಿಟ್ಟು ಅದನ್ನು ಆ ಯೂನಿವರ್ಸ್ಗೆ ಒಪ್ಪಿಸ್ಬಿಟ್ಟಿದ್ದೀರ. ಇದಾದ ನಂತರ ನೀವು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅಂದರೆ ನೀವು ಇದೇನೊಂದು ರೆಮಿಡಿಯನ್ನು ಮಾಡಿದ್ದೀರಾ ಅಷ್ಟೇ, ಅದನ್ನು ನೀವು ಮರ್ತು ಬಿಡಬೇಕು. ಮತ್ತೆ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಬಾರ್ದು. ಇದಾಗುತ್ತಾ ಇಲ್ವಾ, ಎಷ್ಟು ದಿವಸದಲ್ಲಾಗುತ್ತೆ ಮಾಡಬಾರ್ದು. ನೀವು ತಾಳ್ಮೆಯಿಂದ ಸ್ವಲ್ಪ ದಿವಸ ಸಮಯವನ್ನು ಕೊಡಬೇಕು. ನೀವು ಇದಾದ ತಕ್ಷಣವೇ ರಿಸಲ್ಟ್ಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದರ ಬಗ್ಗೆನೇ ನೀವು ಚಿಂತೆಯನ್ನು ಮಾಡ್ತಾ ಕೂತ್ಕೋಬಾರ್ದು. ಅಷ್ಟೇ ಅಲ್ಲ, ನೀವೀಗ ಯಾವ ಒಂದು ವಿಷಯವಾಗಿ ನೀವು ಈ ಒಂದು ರೆಮಿಡಿಯನ್ನು ಮಾಡಿರ್ತೀರೋ ಅದೇ ವಿಷಯವಾಗಿ ನೀವು ಬೇರೆ ಯಾವುದೋ ಇನ್ನೊಂದು ರೆಮಿಡಿಯನ್ನು ಯಾವುದೇ ಕಾರಣಕ್ಕೂ ಮಾಡೋ ಹಾಗೆ ಇಲ್ಲ. ಮತ್ತು ನೀವು ಯಾವುದಾದ್ರೂ ಒಂದು ನಿಮ್ಮ ವಿಷಯ ಏನಿದೆ ಆ ಒಂದಕ್ಕೋಸ್ಕರ ಮಾತ್ರನೇ ಒನ್ ಟೈಮಲ್ಲಿ ಇದನ್ನು ಮಾಡಬೇಕು. ಅಂದರೆ ಒಂದೇ ಸಾರಿ ಎಷ್ಟೊಂದು ವಿಷಯಗಳನ್ನ ನೆನೆಸ್ಕೊಂಡು ಈ ಒಂದು ರೆಮಿಡಿ ಮಾಡಬಾರ್ದು. ಯಾವುದಾದ್ರೂ ಒಂದು ಕೆಲಸ ಆಗಬೇಕಂತಿದ್ರೆ ಮಾತ್ರ ಆ ಪರ್ಟಿಕ್ಯುಲರಾಗಿ ಒಂದೇ ಒಂದು ಕೆಲಸವನ್ನು ನೀವು ಅಂದ್ಕೊಂಡು ಈ ಒಂದು ರೆಮಿಡಿನ ಮಾಡಬೇಕು. ಇದಾದ ನಂತರ ಇದೇ ವಿಷಯವಾಗಿ ಆ ರೆಮಿಡಿನೂ ಮಾಡೋದು, ಈ ರೆಮಿಡಿನೂ ಟ್ರೈ ಮಾಡೋದು, ಇನ್ನೊಂದನ್ನು ಮಾಡೋದು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋ ಹಾಗಿಲ್ಲ. ಇದನ್ನು ಮಾಡಿದ ಮೇಲೆ 100% ಅದು ಆಗೇ ಆಗುತ್ತೆ. ಆದರೆ ನೀವು ಅದನ್ನು ಆ ಯೂನಿವರ್ಸ್ಗೆ ಒಪ್ಪಿಸಿದ ಮೇಲೆ ನೀವು ಅದರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಬಿಡಬೇಕು. ಆ ನಂತರದಲ್ಲಿ ನಿಮಗೆ ಕೆಲವೊಂದು ಸಂಕೇತಗಳು ಕಾಣಿಸುತ್ತೆ.
ಅದೇನಂತ ಹೇಳಿದ್ರೆ ನಿಮಗೆ ಇದು ಮಾಡಿ ಸ್ವಲ್ಪ ಸಮಯದ ನಂತರ, ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಭಾರ ಕಡಿಮೆ ಆದಂತೆ ನಿಮಗೊಂದು ಅನುಭವ ಆಗುತ್ತೆ. ಮನಸ್ಸಿನಲ್ಲಿ ಒಂದು ರೀತಿ ಆ ಸಂತೋಷ ಉಂಟಾಗುತ್ತೆ. ನಿಮ್ಮ ಮನಸ್ಸೊಳಗಡೆ ಇದ್ದಂಥ ಆ ಗೊಂದಲ, ಆ ಮನಸ್ಸಿನಲ್ಲಿ ಇದ್ದ ಒಂದು ನೋವು ಏನಿದೆ ಅದೆಲ್ಲವೂ ಕೂಡ ಕಡಿಮೆಯಾಗಿ ನಿಮಗೆ ಹೇಳೋಕ್ಕಾಗದಿರೋ ರೀತಿ ಒಂದು ಸಂತೋಷದ ಒಂದು ಭಾವನೆಗಳು ಉಂಟಾಗುತ್ತೆ. ಅದೇ ರೀತಿ ಇನ್ನೊಂದು ಸಂಕೇತ ಏನು ಸಿಗ್ಬೋದು ಅಂತ ಹೇಳಿದ್ರೆ, ಯಾರೋ ನಿಮಗೆ ಫೋನ್ ಮಾಡಿ ಏನೋ ಒಂದು ಶುಭ ಸಮಾಚಾರವನ್ನು ನಿಮಗೆ ಹೇಳೋವಂಥದ್ದು. ಈ ರೀತಿಯೆಲ್ಲ ಆದಾಗ ಏನಾಗುತ್ತೆ, ನಿಮ್ಮ ಮಾಡಿರೋಂಥ ಈ ಒಂದು ರೆಮಿಡಿ ಏನಿದೆ ಅದು ಫಲ ಕೊಡ್ತಾ ಇದೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಅಕಸ್ಮಾತ್ ಈ ರೀತಿ ನಿಮಗೆ ಏನು ಅನಿಸಿಲ್ಲ ಅಂದರೂ ಕೂಡ ಆಗೋದಿಲ್ಲ ಅಂತೇನಿಲ್ಲ. ನೀವು ನಂಬಿಕೆ ಜೊತೆಗೆ ತಾಳ್ಮೆ ಇದೆರಡನ್ನೂ ಇಟ್ಕೊಂಡು ನೀವು ಸ್ವಲ್ಪ ಸಮಯವನ್ನು ಕೊಡಬೇಕು. ಖಂಡಿತ ಇದು ಈಡೇರುತ್ತೆ. ನೀವು ಇದನ್ನು ಮಾಡಿ ಯೂನಿವರ್ಸ್ಗೆ ಒಪ್ಪಿಸಿ ಅದನ್ನು ಮರೆತುಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ಮತ್ತೆ ಮಗ್ನರಾಗಿ ಇರಬೇಕಾಗತ್ತೆ. ಮತ್ತೆ ಇದರ ಬಗ್ಗೆ ನೀವು ಯೋಚನೆಯನ್ನು ಮಾಡಬಾರ್ದು. ಈ ರೀತಿಯಾಗಿ ನೀವು ನಂಬಿಕೆಯಿಂದ ಇದನ್ನು ಮಾಡಿದ್ದೇ ಆದಲ್ಲಿ ಖಂಡಿತ ಇದು ಈಡೇರುತ್ತೆ. ಆದರೆ ನೀವು ಅಪನಂಬಿಕೆ ಇಟ್ಕೊಂಡು ಅದೇ ರೀತಿ ಇದನ್ನು ಮಾಡಿದ ನಂತರ ಇದು ಆಗುತ್ತಾ ಇಲ್ವಾ, ಈ ರೀತಿಯಾಗಿ ಏನಾದರೂ ಚಿಂತೆಯನ್ನು ಮಾಡ್ತಾಯಿದ್ರೆ ಆಗ ಯಾವುದೇ ಕಾರಣಕ್ಕೂ ಇದು ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಮತ್ತು ಇದನ್ನು ನೀವು ನಿಮಗೋಸ್ಕರನೇ ಅಲ್ಲ, ನಿಮ್ಮ ಕುಟುಂಬದ ಬೇರೆಯವ್ರಿಗೋಸ್ಕರ ಕೂಡ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡ್ಬೋದು. ಮತ್ತು ಈ ರೆಮಿಡಿಯನ್ನು ನೀವು ಯಾವ ದಿನ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು. ಇಂಥ ದಿನ, ಇಂಥ ವಾರ, ಇಂಥ ಸಮಯ ಅಂತ ಎಲ್ಲ ಏನೂ ಇಲ್ಲ, ಯಾವಾಗ ಬೇಕಿದ್ರೂ ಮಾಡ್ಬೋದು. ಆದರೆ ನಂಬಿಕೆ ಜೊತೆಗೆ ತಾಳ್ಮೆ ಇವೆರಡೂ ಮುಖ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ತುಂಬಾ ಒಂದು ಒಳ್ಳೆಯ ಒಂದು ಪರಿಹಾರವನ್ನು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ನಂಬಿಕೆ ಇದ್ದರೆ ಇದನ್ನು ಪ್ರಯತ್ನ ಪಟ್ಟು ನೋಡಿ. ನಿಮಗೆ ಇದೇನಾದರೂ ಫಲ ಕೊಡ್ತು ಅಂದರೆ ಖಂಡಿತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.